ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತರಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಕೋತಿ ರಸ್ತೆಯಲ್ಲಿ ಸತ್ತು ಬಿದ್ದಿತ್ತು. ಅದನ್ನ ನೋಡಿ ಆರ್ಪಿಐ ದಲಿತ ಮುಖಂಡ ಗೋಪಾಲ್ ಹಾಗೂ ಸ್ಥಳೀಯ ಗ್ರಾಮಸ್ಥರು ಸೇರಿಕೊಂಡು ರಸ್ತೆಯ ಪಕ್ಕದಲ್ಲಿ ಹೂತು ಹಾಕಿ ಅಲ್ಲೇ ಸಣ್ಣದಾಗಿ ಆಂಜನೇಯ ಭಾವಚಿತ್ರ ಇಟ್ಟು ಸಣ್ಣ ಗುಡಿಯನ್ನ ಕಟ್ಟಿದ್ರು. ತರಳು ಗ್ರಾಮ ಪಂಚಾಯಿತಿಯವರು ಸಣ್ಣ ಗುಡಿಯನ್ನ ಕೆಡವಿ ಹಾಕಿದ್ದಾರೆ. ಗೋಪಾಲ್ ಅವರು ಮಾತನಾಡಿ, ಇದು ನಮ್ಮ ಸ್ವಾರ್ಥಕ್ಕಾಗಿ ಮಾಡಿಲ್ಲ, ಏನೇ ಆದರೂ ಈ ತರಹದ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಸರಿಯಿಲ್ಲ ಎಂದು ಬೇಸರದಿಂದ ಹೇಳಿದರು. ನನ್ನ ಹೆಸರು ಗೋಪಾಲ ಅಂತ. ಇಲ್ಲೇ ಗುಳಕ್ಮಲೆಯಲ್ಲಿ ವಾಸವಾಗಿದ್ದೀವಿ. ಇಲ್ಲಿ ಒಂದು ಕೋತಿ ಸತ್ತೋಗಿತ್ತು. ಆ ಕೋತಿ ಸತ್ತೋಗಿರೋದ್ರಿಂದ ಅಲ್ಲೇ ಎಲ್ಲ ಒಂದು 10-15-20 ಜನ ಸೇರಿ ಇಲ್ಲೇ ಮುಚ್ಚಿ ಪೂಜೆ ಎಲ್ಲ ಮಾಡಿ ಚಿಕ್ಕದಾಗ ಒಂದು 2 ಅಡಿ 3 ಅಡಿ ಒಂದು ಚಿಕ್ಕದಾಗ ದೇವಸ್ಥಾನ ಕಟ್ಟಿದ್ವಿ. 2 ತಿಂಗಳಾಯಿತು ದೇವಸ್ಥಾನ ಕಟ್ಟಿ. ಆವತ್ತಿಂದ ಇದುವರೆಗೂ ಯಾರೂ ಬಂದಿರಲಿಲ್ಲ. ಈಗ ಏಕಾಏಕಿ ಬಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಪಂಚಾಯತಿ ಚೇರ್ಮನ್ರು, ಮೆಂಬರ್ಗಳು ಬಂದಿರಿ, ನಮ್ಮ ದಲಿತರ ದೇವಸ್ಥಾನ ಇಲ್ಲಿ ಇರಬಾರ್ದು, ದಲಿತರಿಗೆ ಕಟ್ಟಬಾರ್ದು ಅಂತೇಳಿ ತಮಗೆ ತುಂಬ ಜಾತಿ ನಿಂದನೆ ಮಾಡಿ ಬೈದಿ, ಅವಶ್ಯ ಶಬ್ದಗಳಿಂದ ಬೈದಿ ಇವತ್ತಿನ ದಿವಸ ದೇವಸ್ಥಾನ ಡಮಲೇಷನ್ JCB ತಗೊಬಂದು ಎಲ್ಲ ಹೊಡೆದಾಕಿ ಡಮಲೇಷನ್ ಮಾಡಿದ್ದಾರೆ. ಇದಕ್ಕೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಇದುವರೆಗೂ ಇನ್ನೂ FIR ಆಗಿಲ್ಲ. ರಾತ್ರಿ ಕೊಟ್ಟರು ಕಂಪ್ಲೇಂಟ್, ಇನ್ನೂ FIR ಆಗಿಲ್ಲ. ಇದು FIR ಆಗಿಲ್ಲ ಅಂತಂದರೆ ನಮ್ಮ ಮುಂದೆ ನಾವು SP ಆಫೀಸ್ ಮುಂದೆ ಹೋರಾಟ ಮಾಡಬೇಕು. ನಾವು ರೆಡಿಯಾಗಿದ್ದೀವಿ. ನಮ್ಮ ನ್ಯಾಯ ಕೊಡಿಸ್ಲೇಬೇಕು ಅಂತ ನಾವು ಸಿದ್ಧವಾಗಿ